ಶ್ರೀಮತೆ ರಾಮಾನುಜಾಯ ನಮಃ. ಇವತ್ತು ಮೇಲ್ಕೋಟೆನಲ್ಲಿ 2025ರ ವೈರಮುಡಿ ಬ್ರಹ್ಮೋತ್ಸವ ಅದ್ದೂರಿಯಿಂದ ನಡೀತಾ ಇದೆ. ವೈರಮುಡಿ ಅಂತಂದ್ರೇ ವಜ್ರದ ಮುಡಿ ಅಂತ ಅರ್ಥ. ವೈರ ಅಂದರೆ ವಜ್ರ, ವಜ್ರಗಳಿಂದಲೇ ಮಾಡಿದಂತಹ ಮುಡಿ. ಇಡೀ ಭಾರತದಲ್ಲಿಯೇ ಅತಿ ಪ್ರಾಚೀನವಾದಂತಹ ಒಂದು ಆಭರಣ. ಯಾಕೆಂದರೆ ಉತ್ತರ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದ ದೇವಸ್ಥಾನಗಳಲ್ಲಿ ಸಾಕಷ್ಟು ದಾಳಿಗಳಾಗ್ಬಿಟ್ವು, ಅಲ್ಲಿದ್ದ ಆಭರಣಗಳೆಲ್ಲ ಹೊರಟೋದು. ಆದರೆ ಮೇಲ್ಕೋಟೆ ವೈರಮುಡಿ ಮಾತ್ರ ಸುಮಾರು 1000 ವರ್ಷದಿಂದ ದಾಖಲೆಯಲ್ಲಿ ಉಳಿದು ಬಂದಿದೆ. ಆದರೆ ಇದನ್ನು ಯಾರು ಕೊಟ್ಟಿದ್ದು ಅಂತ ಗೊತ್ತಿಲ್ಲ. ಯಾಕಂದರೆ ಪ್ರತಿಯೊಂದು ಮುಡಿಗಳನ್ನು ಕೊಟ್ಟಾಗ ಆಯಾ ರಾಜರು ತಮ್ಮ ದಾಖಲೆಗಳನ್ನು ನಮೂದಿಸಿರ್ತಾರೆ. ಉದಾಹರಣೆಗೆ ರಾಜಮುಡಿಯಲ್ಲಿ ಮೈಸೂರಿನ ರಾಜ ಒಡೆಯರ್ ಸೇವೆ ಅಂತ ಇದೆ, ಕೃಷ್ಣರಾಜ ಮುಡಿಯಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸೇವೆ ಅಂತಿದೆ. ಆದ್ದರಿಂದ ಅವ್ರು ಯಾರು ಕೊಟ್ಟರು, ಯಾವ ಇಸ್ವಿಲ್ ಕೊಟ್ಟರು, ಯಾವ ಡೇಟಲ್ಲಿ ಕೊಟ್ಟರು ಎಲ್ಲ ಗೊತ್ತಾಗುತ್ತೆ. ಆ ಥರ ಚಲುವರಾಯ ಸ್ವಾಮಿ ಹತ್ರ ಬೇಕಾದಷ್ಟು ಮುಡಿಗಳಿವೆ. ಆದರೆ ವೈರಮುಡಿಗೆ ಮಾತ್ರ ಯಾವುದೇ ಡೇಟ್ ಇಲ್ಲ. ಅದು ವಿಚಿತ್ರವಾದಂತಹ ಒಂದು ಮುಡಿ, ಅದು ಮಾಮೂಲಿ ಥರ ಇಲ್ಲ ಅದು, ಮತ್ತು ಪೂರ್ಣವಾಗಿ ವಜ್ರದಿಂದ ಮಾಡಿರುವಂಥದ್ದು. ವಜ್ರ ಇದ್ದರೂ ಕೂಡ ಆಧುನಿಕ ವಜ್ರಗಳಿದಾವಲ್ಲ, ಆಧುನಿಕ ವಜ್ರದ ಥರ ಅದು ಇಲ್ಲ. ಆಧುನಿಕ ವಜ್ರದ ಥರ ಇಲ್ಲ. ಯಾಕೆಂದರೆ ಆಧುನಿಕ ವಜ್ರಗಳು ಡೈಮಂಡು ಪಳಪಳ ಅಂತ ಹೊಳೆಯುತ್ತೆ. ಇದು ಆ ಥರದ್ದಲ್ಲ. ಇದು ತುಂಬ 1000 ವರ್ಷದ ಅನ್ಕಟ್ ಅನ್ಪಾಲಿಷ್ಡ್ ಡೈಮಂಡ್. ಕಟ್ಟಾಗಿದೆ, ಬಟ್ ಇಷ್ಟೊಂದು ಪಾಲಿಶ್ ಇಲ್ಲ. ಹಾಗಾಗಿ ಈ ವಜ್ರ ಅತ್ಯಂತ ಅಪೂರ್ವವಾದದ್ದು. ಅದಲ್ಲದೆ ಆ ಮುಡಿಯ ಮೇಲ್ಭಾಗದಲ್ಲಿ ನಾಗಮಣಿ ಇದೆ ಅಂತ ನಮ್ಮ ಪರಂಪರೆಯಲ್ಲಿ ಹೇಳ್ತಾರೆ. ಕೆಲವು ಜನ ನಾಗಮಣಿ ಅನ್ನೋದಿಲ್ವೇ ಇಲ್ಲ, ನಾಗಕ್ಕೆ ಮಣಿನೇ ಇಲ್ಲ, ಸುಳ್ಳು ಅಂತ ಭಾಳ ದಿನ ಹೇಳ್ತಾ ಇದ್ರು. ಇತ್ತೀಚಿನ ಸಂಶೋಧನೆಗಳಲ್ಲಿ ಇಲ್ಲ, ನಾಗಮಣಿ ಕೂಡ ಇದೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಪೂರ್ವಿಕರು ಹೇಳ್ತಾ ಇದ್ದಿದ್ದು ನಿಜ ಅನ್ನೋದು ಗೊತ್ತಾಗುತ್ತೆ. ಸೊ ಇಂತಹ ಒಂದು ವಜ್ರದ ಮುಡಿ ಸಾಕ್ಷಾತ್ ಭಗವಂತನ ಮುಡಿ. ಇದನ್ನು ಗರುಡ ತಂದ ಧರಿಸ್ದ ಅನ್ನುವಂತಹ ನಂಬಿಕೆ ಇರೋದ್ರಿಂದ ಗರುಡನ ಮೇಲೆ ಇಟ್ಟು ಉತ್ಸವವನ್ನು ಮಾಡಲಾಗ್ತಾ ಇದೆ. ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನ ಸೇರಿದ್ದಾರೆ. ನೀವೆಲ್ಲ ನೋಡ್ಬೋದು ಸುತ್ತಮುತ್ತ. ಇವತ್ತು ಬಹಳ ಜನ ಮಿನಿಸ್ಟರ್ಸ್ಗಳು ಕೂಡ ಬಂದಿದ್ದರು. ನಮ್ಮ ಕರ್ನಾಟಕ ಸರ್ಕಾರದ ಅನೇಕ ಗಣ್ಯಾತಿಗಣ್ಯ ಮಂತ್ರಿಗಳು ಮತ್ತು ಅಧಿಕಾರಿಗಳು, ಜಡ್ಜ್ಗಳು, ಹೀಗೆ ಬೇಕಾದಷ್ಟು ಜನ ಕಲಾವಿದರು ಎಲ್ಲ ಬಂದಿದ್ದರು. ಭಕ್ತರಿದ್ದರು ಎಲ್ಲದಕ್ಕಿಂತ ಹೆಚ್ಚಾಗಿ, ಅವರೇ ಮುಖ್ಯ. ಅದ್ದೂರಿಯಿಂದ ಉತ್ಸವ ನಡೀತಾ ಇದೆ. ಇದೊಂದು ವಜ್ರ ಮುಡಿಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಈ ವಜ್ರದ ಕಿರೀಟದ ಮೇಲೆ ಸೂರ್ಯನ ಬೆಳಕು ಬೀಳಬಾರ್ದು ಅಂತ. ಸೊ ಹಾಗಾಗಿ ವೈರಮುಡಿಯ ಚರಿತ್ರೆಯಲ್ಲೇ ಬೆಳಕು ಅದ್ರ ಮೇಲೆ ಬಿದ್ದಿದ್ದಿಲ್ವೇ ಇಲ್ಲ. ಯಾಕೆಂದರೆ ಉತ್ಸವ 8 ಗಂಟೆ 8:30 ಸ್ಟಾರ್ಟ್ ಆಗುತ್ತೆ. ಇವಾಗ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ ಅಂದರೆ ಮಧ್ಯರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಅಂಗಡಿ ಬೀದಿಲಿ ಬರುತ್ತೆ. ಈ ವಾಹನ ಮಂಟಪಕ್ಕೆ ಬರೋಷ್ಟರೊಳಗೆ ಬೆಳಿಗ್ಗೆ 3:30 ಆಗಿರುತ್ತೆ. ಸೊ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 3:30 ತನಕ ಉತ್ಸವ ನಡೆಯುತ್ತೆ. ಅದಾದ ನಂತರವೇ ತಕ್ಷಣ ರಾಜಮುಡಿಯನ್ನು ಧರಿಸ್ತಾರೆ. ರಾಜಮುಡಿಯನ್ನು ಧರಿಸಿ ಚಲುವರಾಯ ಸ್ವಾಮಿ ಸುಮಾರು 6 ಗಂಟೆ 6:15 ಗಂಟೆಗೆ ಒಳಗಡೆ ಹೋಗ್ತಾರೆ. 6:15 ಗಂಟೆಗೆ ನಿತ್ಯ ಪೂಜೆ ನಡೆಯುತ್ತೆ. 7 ಗಂಟೆಗೆ ವೈರಮುಡಿ ಧರಿಸಿದ್ದಕ್ಕಾಗಿ ಸಿಹಿಯನ್ನು ಊಟ ಮಾಡಲಾಗುತ್ತೆ ಚಲುವರಾಯ ಸ್ವಾಮಿಗೆ. ಕ್ಷೀರಾನ್ನವನ್ನು ತಿಂದು ಸ್ವಾಮಿ 7 ಗಂಟೆಗೆ ಮಲಗ್ತಾನೆ. ಮತ್ತೆ 7:15ಗೆ ಸುಪ್ರಭಾತ ಆಗುತ್ತೆ. ಸುಮಾರು ಒಂದು 1000 ವರ್ಷದ ಇತಿಹಾಸ ಇದೆ ಈ ವೈರಮುಡಿಗೆ. ಆದರೆ ವೈರಮುಡಿ ಯಾವಾಗ ಬಂತು, ಯಾರಿಂದ ಬಂತು ಅನ್ನೋದಕ್ಕೆ ಯಾವುದೇ ಆಧಾರಗಳಿಲ್ಲ. ಆದ್ದರಿಂದ ಇದನ್ನು ಭಗವಂತನ ಕಿರೀಟ, ಭಗವಂತನಿಂದಲೇ ಬಂದಿರೋದು ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ. ರಾಜಮುಡಿ ಒಂದು ಸಲ ಈ ಮೈಸೂರಿನ ಮಹಾರಾಜ ರಾಜ ಒಡೆಯರ್ ಬರ್ತಾರೆ, ವೈರಮುಡಿ ನೋಡೋದಕ್ಕೆ ಬರ್ತಾರೆ. ಹಾಗೆ ಮೈಸೂರಿನಿಂದ ಬಂದಾಗ ಅವರು ಬರೋಷ್ಟರೊಳಗೆ ರಾತ್ರಿ ಆಗೋಗಿರುತ್ತೆ. ಆ ದಿನ ವೈರಮುಡಿಯನ್ನು ಧರಿಸಿರುವಂತಹ ಸ್ವಾಮಿಗೆ 3:30 ಆಗೋಗುತ್ತೆ. ಸ್ವಾಮಿ ಬೆವರ್ತಾ ಇರ್ತಾನೆ ಅಷ್ಟೊತ್ತಿಗೆ. ನೀವೆಲ್ಲ ಇವಾಗಲೂ ನೋಡ್ಬೋದು. ಸ್ವಾಮಿಗೆ ವೈರಮುಡಿಯನ್ನು ಧರಿಸಿದಾಗ ಮುಖದಲ್ಲಿ ಪ್ರಶಾಂತತೆ ಇದೆ. ಸ್ವಾಮಿ 3:30 ಇಲ್ಲಿಗೆ ಬರುವಾಗ ಮುಖದ ಮೇಲೆಲ್ಲ ಬೆವರ್ತಾ ಇರುತ್ತೆ. ಇದೇನು ವಿಗ್ರಹಗಳು ಬೆವರುತ್ತಾ ಅಂತ ನೀವು ಕೇಳ್ಬೋದು. ಅದೇ ಇವತ್ತಿನ ವಿಶೇಷ. ಇಲ್ಲಿ ಮೇಲೆ ಬಟ್ಟೆ ಎಲ್ಲ ಹಾಕಿ ಒರೆಸ್ತಾರೆ, ಆಮೇಲೆ ಮುಡಿಯನ್ನು ತೆಗೆದುಬಿಡ್ತಾರೆ. ರಾಜ ಒಡೆಯರ್ ಬಂದಾಗ ಇದೇ ರೀತಿ ಮುಡಿಯನ್ನು ತೆಗೆದುಬಿಟ್ರು. ಆಗ ನಾನು ಈ ದೇಶದ ರಾಜ
ಮತ್ತೆ ನನಗೆ ವೈರಮುಡಿಯನ್ನು ದರ್ಶನ ಮಾಡಿಸಿ ಹಾಕಿಸಿ ಅಂತ ಹೇಳಿದ್ರು. ಆಗ ಇಲ್ಲಿ ಅವರು ಹೇಳಿದ್ರು, ಇದು ಸಂಪ್ರದಾಯ ಅಲ್ಲ, ನಮ್ಮಲ್ಲಿ ನಡೆದು ಬಂದಿರುವ ಪದ್ಧತಿಯಂತೆ ಒಂದು ಬಾರಿ ವೈರಮುಡಿಯನ್ನು ಧರಿಸ್ಬಿಟ್ರೆ ಮತ್ತೆ ಅದನ್ನು ಧರಿಸೋ ಹಾಗಿಲ್ಲ. ಆಗ ರಾಜ ಒಡೆಯರಿಗೆ ನಿರಾಶೆ ಆಯಿತು. ಆದರೆ ಆಮೇಲೆ ಚಲುವರಾಯ ಸ್ವಾಮಿಯ ತಲೆ ಮೇಲೆ ಯಾವ ಕಿರೀಟವೂ ಇರಲಿಲ್ಲ. ಆಗ ಅವನಿಗನ್ನಿಸ್ತು, ಇಲ್ಲ ನಾನು ಕೂಡ ಒಂದು ಏನಾದರೂ ಮಾಡಬೇಕು ಅಂತ ಹೇಳಿ ರಾಜ ಒಡೆಯರವರು 16 ಆಭರಣಗಳಿಂದ ಕೂಡಿದ ಅತ್ಯಂತ ಸುಂದರವಾದ ರಾಜಮುಡಿಯನ್ನು ಮಾಡಿಸ್ಕೊಟ್ಟಿದ್ದಾರೆ. ಅದನ್ನು 1614 ಸುಮಾರಿಗೆ ಅದನ್ನು ಕೊಟ್ಟಿದ್ದಾರೆ. ಅದನ್ನು ಬಹಳ ಚೆನ್ನಾಗಿರುವಂತಹ ಮುಡಿ ಅದು. ಆ ಮುಡಿ 16 ಆಭರಣಗಳಿಂದ ಕೂಡಿದೆ. ಶಂಖಚಕ್ರ, ಗದಾಂಗಿ, ಪದ್ಮಪಾದ ಎಲ್ಲ ಸೇರಿದೆ. ಅಂತಹ ಒಂದು ಮುಡಿ ಇನ್ನೆಲ್ಲೂ ಇಲ್ಲ. ವಜ್ರ, ನವರತ್ನಗಳು ಎಲ್ಲದರಿಂದ ಕೂಡಿ ಮಾಡಿರುವಂತಹ ಗಂಡಬೇರುಂಡ ಪದಕಗಳು ಅದೆಲ್ಲ ಇರುವಂತಹ ರಾಜಮುಡಿ. ಚಲುವರಾಯ ಸ್ವಾಮಿಗೆ ರಾಜಮುಡಿನ ಧರಿಸಿದ್ರೆ ಎಷ್ಟು ಸುಂದರ ಅಂತ ಹೇಳಿದ್ರೆ ಅಷ್ಟು ಸುಂದರ. ಇವತ್ತು ಮಧ್ಯರಾತ್ರಿ 3:30, 3:45ಗೆ ಅದನ್ನು ಧರಿಸ್ತಾರೆ. ಹೌದು, ಆ ವೈಕುಂಠದಲ್ಲಿರುವಂತಹ ಪರಮಾತ್ಮ ಯಾವಾಗಲೂ ಶ್ರೀ ಮತ್ತು ಭೂ ದೇವಿಯ ಜೊತೆಯಲ್ಲಿ ಇರ್ತಾನೆ. ಅವರಿಗೆ ಶ್ರೀದೇವಿ ಅಂತ ಹೆಸರು. ಶ್ರೀ ಅಂದರೆ ಲಕ್ಷ್ಮೀ ದೇವಿ ಅಂತ, ಭೂದೇವಿ ಅಂತಿದ್ದಾಳೆ, ಅವಳಿಗೆ ಪುಷ್ಟಿ ದೇವಿ ಅಂತ ಹೆಸರು. ಹಣ ಇದ್ದರೆ ಸಾಲೋದಿಲ್ಲ ನಮಗೆ, ಹಣದ ಜೊತೆಯಲ್ಲಿ ಪುಷ್ಟಿ ಬೇಕಾಗ್ತದೆ, ಆರೋಗ್ಯ ಬೇಕಾಗ್ತದೆ. ಹಾಗಾಗಿ ಭಗವಂತ ಅನ್ನೋ ತತ್ವ ಲಕ್ಷ್ಮಿಯನ್ನೂ ಆರೋಗ್ಯವನ್ನೂ ಕೊಡುವಂತಹ ತತ್ವ ಈ ವೈರಮುಡಿನ ನೋಡಿದ್ರೆ. ಅದಕ್ಕೋಸ್ಕರನೇ ಶ್ರೀ ಪುಷ್ಟಿಭ್ಯಾಂ ಸಹ ಅಂತ ಶ್ರೀದೇವಿ ಪುಷ್ಟಿದೇವಿಯ ಜೊತೆಯಲ್ಲಿ ಗರುಡನ ಮೇಲೆ ಕುಳಿತು ಆ ಮುಡಿಯನ್ನು ಧರಿಸಿಕೊಂಡು ಜನಕ್ಕೆಲ್ಲ ದರ್ಶನ ಕೊಡ್ತಾನೆ. ಇಲ್ಲಿನ ನಂಬಿಕೆಗಳ ಪ್ರಕಾರ, ಜಾನಪದ ನಂಬಿಕೆಗಳು ಸಾವಿರಾರಿದೆ. ಆ ನಂಬಿಕೆಗಳ ಪ್ರಕಾರ ಯಾರು ಅತ್ಯಂತ ದೇವರ ಮೇಲೆ ಸರಿಯಾಗಿ ನಡ್ಕೊಳ್ಳೋದಿಲ್ವೋ ಅಥವಾ ಬೇರೆಯವರ ಮೇಲೆ ಕೆಟ್ಟತನದಿಂದ ಪಾಪಗಳನ್ನು ಮಾಡ್ತಾರೋ ಅವರೇನಾದರೂ ಮುಡಿಯನ್ನು ಕಾಣಿದ್ರೆ ಅದು ಮುಡಿ ಥರ ಕಾಣೋದಿಲ್ಲ, ಅದು ಮಡಿಕೆ ಥರ ಕಾಣಿಸ್ತದೆ ಅನ್ನುವಂತಹ ನಂಬಿಕೆಗಳು ನಮ್ಮಲ್ಲಿದೆ. ಇವತ್ತು ಸಕಲ ಇಷ್ಟಾರ್ಥ ಸಿದ್ಧಿ, ನಾಗದೋಷದ ನಿವಾರಣೆ, ಆ ಲಕ್ಷ್ಮಿ ಮತ್ತು ಭೂ ಅನುಗ್ರಹ ಆಗತ್ತೆ ಅನ್ನೋದು ಪರಂಪರೆಯಿಂದ ಬಂದಿರುವಂತಹ ನಂಬಿಕೆಗಳು. ಅದರಿಂದನೇ ಕುಲದೇವತೆಯ ದರ್ಶನ ಮಾಡೋದಕ್ಕೋಸ್ಕರ ಎಲ್ಲೆಲ್ಲಿಂದಾನೋ ಎಷ್ಟೋ ಸಲ ಫಾರಿನ್ನಲ್ಲಿರ್ತಾರೆ, ಇದಕ್ಕೋಸ್ಕರ ಡೇಟನ್ನು ರೆಡಿ ಮಾಡ್ಕೊಂಡು ಬರ್ತಾರೆ. ಇವೆಲ್ಲ ನೋಡ್ಬೋದು ನೀವೆಲ್ಲ, ಇಲ್ಲೆಲ್ಲ ಸುತ್ತ ನೋಡ್ತಾ ನನ್ನ ಮಾತು ಕೇಳಿಸ್ಕೊತಾ ಇರೋರು ಕೂಡ ಬಹಳ ಪಾಲು ಜನ ತಮಿಳ್ನಾಡಿಂದ, ಅದೇ ಥರ ಆಂಧ್ರ ಪ್ರದೇಶದಿಂದ, ಅದೇ ಥರ ನೇಪಾಳದಿಂದ, ಅವರೆಲ್ಲ ನೋಡಿ ಅವರೆಲ್ಲ ತಮಿಳ್ನಾಡವರು. ಹಿಂಗೆ ಎಲ್ಲ ದೇಶ, ಇಡೀ ಭರತಖಂಡದಾದ್ಯಂತ ಬಂದಿದ್ದಾರೆ. ಈ ಸಲ ದೆಹಲಿಯವರು, ರಾಜಸ್ಥಾನ್ ಅವರು, ಗುಜರಾತ್ ಅವರು, ಹೀಗೆ ಭರತಖಂಡದ ಎಲ್ಲ ಕಡೆಯಿಂದ ಬರ್ತಾರೆ. ಫಾರಿನ್ನಿಂದೆಲ್ಲ ಬರ್ತಾರೆ. ಫಾರಿನ್ನಿಂದ ಭಾಳ ಜನ ಬಂದಿದ್ದಾರೆ. ಆಮೇಲೆ ಅಧಿಕಾರಿಗಳನ್ನು ನೀವು ನೋಡಿದ್ರೆ ಅವರಿಗೆ ಒಂದು ಪ್ರೀತಿ ಎಷ್ಟು ಜನ ಇದ್ದಾರೆ ಅಂದರೆ, ನೀವು ದೊಡ್ಡ ದೊಡ್ಡ ಅಧಿಕಾರಿಗಳು IAS, IPS, KS ಎಷ್ಟು ಜನ ಇದ್ದಾರೆ ಇವತ್ತು. ಅವರೆಲ್ಲ ಅಧಿಕಾರದಿಂದ ಬಂದಿರೋರು ಅಲ್ಲ, ಅವರೆಲ್ಲ ಭಕ್ತಿಯಿಂದ ಬಂದಿರೋರು. ಅಂದರೆ ಈ ಚಲುವರಾಯ ಸ್ವಾಮಿಯ ಮೇಲೆ ಅತ್ಯಂತ ಪ್ರೀತಿ ಮತ್ತು ಭಕ್ತಿ ಇದ್ದಾರೆ. ಇವತ್ತು ನಮ್ಮ ಭವ್ಯ ಮೇಡಮ್ ಕೂಡ ಬಂದಿದ್ದಾರೆ. ಭವ್ಯ ಮೇಡಮ್ಮು ಬನ್ನಿ ಇಲ್ಲಿ ಒಂದು ನಿಮಿಷ. ಭವ್ಯ ಮೇಡಮ್ ಅವರು ಬಂದಿದ್ದಾರೆ, ಚಲನಚಿತ್ರ ನಟಿ. ಹೀಗೆ ಈ ಚಲುವರಾಯ ಸ್ವಾಮಿನ ನೋಡೋದಕ್ಕೆ ಈ ಥರದವರು ಅಂತಲ್ಲ, ಬೇಕಾದಷ್ಟು ವೆರೈಟಿ ಆಫ್ ಪೀಪಲ್ ಇಲ್ಲಿಗೆ ಬರ್ತಾರೆ. ಹಿಂದೆ ಎಲ್ಲ ಮೈಸೂರು ಅರಮನೆಯಲ್ಲಿ ಇರ್ತಿತ್ತು. ಮೈಸೂರು ಅರಮನೆಯಿಂದ ಇದನ್ನು ತಗೊಂಡು ಬರ್ತಾಯಿದ್ರು. ಆಗ ರಾಜನೇ ಎಲ್ಲನೂ ನೋಡ್ಕೊಳ್ತಾ ಇದ್ರು. ಈಗ ಜಿಲ್ಲಾಧಿಕಾರಿಗಳು ಅಂದರೆ ಭಾರತ ಸರ್ಕಾರ ಇದೆಯಲ್ಲ, ಆ ಭಾರತ ಸರ್ಕಾರಕ್ಕೆ ಬಂದ ಮೇಲೆ ಕರ್ನಾಟಕ ಸರ್ಕಾರ ಇದರ ಅಧಿಕಾರವನ್ನು ತಗೊಂಡಿದೆ. ಈ ಎಲ್ಲ ವಿಚಾರಗಳಲ್ಲಿ ಕರ್ನಾಟಕ ಸರ್ಕಾರದ ಜಿಲ್ಲಾಡಳಿತ ಇದಕ್ಕೆ ನೇರ ಹೊಣೆಗಾರರಾಗಿರ್ತಾರೆ. ಹಾಗಾಗಿ DC ಮತ್ತು SP ಅವರಿಗೆ ಇದು ಕರ್ತವ್ಯ, ಅವರು ನೋಡ್ಕೊಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.